ಅಭಿನಯ ಮಾಡಿದ್ದೀನಿ. ಅದೊಂದು ಸಣ್ಣ ಪಾತ್ರವನ್ನು ನನಗೋಸ್ಕರ ಸೃಷ್ಟಿ ಮಾಡಿ ಕೊಟ್ಟರು, ನಾನು ಅದಕ್ಕೂ ಚಿರಋಣಿ ಆಗಿದ್ದೀನಿ. ಆಮೇಲೆ ನಾನು ಆಕ್ಚುಲಿ ಇವ್ರನ್ನ ಪೊಲೀಸು ಮತ್ತೆ ಲಾಯರ್ನ ಸೆಲೆಕ್ಟ್ ಮಾಡೋದಕ್ಕೆ ಉದ್ದೇಶ ಅಂದ್ರೆ ಚೌಕಿದಾರ ಅನ್ನೋ ಟೈಟ್ಲು ಯಾರು ಕೇಳಿದ್ರು ಮಾಡ್ಕೊಡ್ತಾರೆ, ಡಿಜಿಟಲಿ ಲಾಂಚ್ ಮಾಡಿ ನೋಡ್ಬೋದು. ಎರಡು ವಿಚಾರ, ಒಂದು ನಾವು ಏನು ತೆಗ್ದಿದೀವಿ ಅದನ್ನು ನಿಮಗೆ ತೋರಿಸ್ಬೇಕಿತ್ತು, ಅದು ವೆರಿ ಇಂಪಾರ್ಟೆಂಟ್ ವಿಚಾರ. ಎರಡನೇ ಪಾಯಿಂಟು, ಈ ಸಮಾಜಕ್ಕೆ ಚೌಕಿದಾರ ಆಕ್ಚುಲಿ ಪೊಲೀಸು ಮತ್ತೆ ಲಾಯರೇ ಆಗಿರ್ತಾರೆ. ಸೊ ಅದಕ್ಕೆ ನಾನು ನಮ್ಮ PRO ಸರ್ನ ಕೇಳಿದೆ, ಅವರು ಸರ್ ಐಡಿಯಾ ಚೆನ್ನಾಗಿದೆ ಅವ್ರುಗಳೇ ಮಾಡಲಿ ಅಂತ ಹೇಳಿ. ಸರ್ ಥ್ಯಾಂಕ್ ಯು ಸರ್, ರಾಘವೇಂದ್ರ ಗೌಡ ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್, ತುಂಬ ಥ್ಯಾಂಕ್ಸ್. ಯಾಕಂತಂದರೆ ಸಂಬಂಧನೇ ಇಲ್ಲ, ಅದು ಹೆಂಗೆ ಹೇಳ್ತಾರೆ, ಅವ್ರಿಗೆ ನಾನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಅವ್ರು ಕೇಳಿದ್ರು ಏನೋ ಗೊತ್ತಿಲ್ಲ, ಇವ್ರಿಗೆ ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನೊಬ್ಬ ಪೊಲೀಸು ಒಬ್ಬ ಲಾಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅಂದರೆ ಅವರೇ ಚೌಕಿದಾರ. ಈಗ ಒಂದು ಫ್ಯಾಮಿಲಿ, ನನ್ನ ಕಥೆಯಲ್ಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ, ಒಂದು ಫ್ಯಾಮಿಲಿಗೆ ಅಪ್ಪ ಚೌಕಿದಾರ ಆಗಿರ್ತಾನೆ, ತಿರ್ಗಾ ಒಂದು ಜನರೇಷನ್ ಚೇಂಜ್ ಆಗ್ತಿದ್ದಂಗೆ ಮಗ ಆಗ್ತಾನೆ, ಒಂದು ಆ ಥರ ಇದೆ. ಅದನ್ನು ಕನೆಕ್ಟ್ ಮಾಡೋ ರೀತಿ ವರ್ಕ್ ಮಾಡೋದ PROಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವ್ರನ್ನೇ. ಅದು ಬರಿತಕ್ಕಂಥವ್ರು ಅವ್ರಿಗೆ ಯಾವ ಥರದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ನೋದ್ರ ಮೇಲೆ. ಚೌಕಿದಾರ ಚಿತ್ರತಂಡದ ಪರವಾಗಿ ಪ್ರವೀಣ್ ಸರ್, ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಮುಂದೇನು ಬನ್ನಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್. ನೀವು ಯಾವ ರೀತಿ ಪಾತ್ರ ಮಾಡಿದ್ದೀರಾ ಅಂತಾನು ನೋಡ್ಬೇಕು ನಾವು. ಅದೇ ರೀತಿಯಾಗಿ ರಾಘವೇಂದ್ರ ಗೌಡ ಸರ್, ನಿಮಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಚಿತ್ರತಂಡದ ಪರವಾಗಿ. ಸರ್ ಬ್ಲೂ ಲೈಟ್ ಒಂದು ಆಫ್ ಮಾಡ್ತೀರಾ? ವಿತ್ ಡೈರೆಕ್ಟರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಸಂಕ್ರಾಂತಿಗೆ ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆ ಟ್ರೈಲರ್ ಅನ್ನು ಕೊಟ್ಟಿದ್ದೀರಾ ಸರ್. ಇದೀಗ ಚೌಕಿದಾರ್ ಜನವರಿ 30ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಟ್ರೈಲರ್ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಮಾಧ್ಯಮ ಮಿತ್ರರಿಗೆ ಸಿನಿಮಾದ ಬಗ್ಗೆ ಮಾಹಿತಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂದೆ ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಇಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರ್, ಫೈಟ್ ಮಾಸ್ಟ್ರು, ಸ್ವಲ್ಪ ಫಸ್ಟ್ ಸಿನಿಮಾರ್ದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆ. ಬನ್ನಿ, ಮಾಲೆ ಹಾಕಿದ್ದಾರೆ, ಬನ್ನಿ ಸ್ವಾಮಿ. ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಚೌಕಿದಾರ್ ಸಿನಿಮಾ ಮೂಲಕ ಸ್ಟಂಟ್ ಮಾಸ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಜೈ ಸುಬ್ರಹ್ಮಣ್ಯ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ನಾನು ರಥಾವರ ಸಿನಿಮಾ ತೆಗಿಬೇಕಾದ್ರೆ ಆ ಸಿನಿಮಾದಲ್ಲಿ ಬಿಗಿನಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಬೈಕಲ್ಲಿ ಟೈಟಲ್ ಕಾರ್ಡ್ ಮೇಲೆ ಬರುತ್ತೆ ಅದು, ಮತ್ತೆ ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಸ್ಟಂಟ್ ಹುಡುಗ, ತುಂಬ ಸಣ್ಣ ಹುಡುಗ, ಅಂದರೆ ಅಷ್ಟು ಆಲೇ ಒಂದು 8 ವರ್ಷ ಆಯಿತು. ನಾನು ನಿಜವಲ್ಲೂ ಅವ್ರು ನೋಡಿ, ನಾವು ರೈತರು ಫ್ಯಾಮಿಲಿಯಿಂದ ಬಂದವರು, ಈ ಥರದ ಹುಡುಗರುಗಳನ್ನ ಆ ಥರದ ವಿಚಾರನೇ ನೋಡಿರಲಿಲ್ಲ. ಯಾರಿಗೂ ಇವರೆಲ್ಲ ಹಿಂಗೆ ಪಲ್ಟಿ ಹೊಡಿತಾರಲ್ಲ ಇವರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್. ಚಿಕ್ಕ ಹುಡುಗ, ಬಟ್ ಅದು ದೊಡ್ಡ ಪ್ರತಿಭೆ, ಖಂಡಿತ ದೊಡ್ಡದಾಗಿ ಬೆಳೀತಾರೆ, ನಿಮ್ಮ ಆಶೀರ್ವಾದ ಇರಲಿ ಅವ್ರಿಗೆ. ಅವನ ವಿಚಾರಗಳೇ ಬೇರೆ, ಅವ್ರ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವಲ್ಲೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಿ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ, ಬೆಳೀಲಿ ಸುಬ್ರಹ್ಮಣ್ಯ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೆದಾಗಿ. ಎರಡನೇದಾಗಿ ನಾನು ಆಕ್ಚುಲಿ ಅವಾಗಲೇ ಹೇಳಿದೆ, ಇದು ಟ್ರೈಲರ್, ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಡೆ ಹಂಚ್ಕೊಳ್ಳೋದು. ಯಾಕಂತಂದ್ರೆ ಇದು 3ನೇ ಪ್ರೆಸ್ ಮೀಟ್. ಮುಹೂರ್ತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ. ನೆಕ್ಸ್ಟ್ ಸಿನಿಮಾ ರಿಲೀಸ್ಗೆ 4 ಇದು ಪ್ರೈವೇಟಾಗಿ ಇರಲಿ ಅನ್ನೋ ಕಾರಣಕ್ಕೆ ನಾನೇ ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇರಲಿ, ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡ್ಲಿ. ಯಾಕಂದ್ರೆ ಎಲ್ಲೋ ಓದೋದು ನೆನಪು ನನಗೆ. ಏನಂತಂದ್ರೆ ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತದು. ಎಲ್ಲ ಜಾಸ್ತಿ ಎಲ್ಲ ಮಾತಾಡೋಣ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನು ಮಾಡ್ತೀಯ ಅದನ್ನ ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು.
ಸೊ ಹಾಗಾಗಿ ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ಮೆಟೀರಿಯಲಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇವ್ ಮ್ಯೂಸಿಕ್ಕು ಸಚಿನ್ ಬಸ್ರೂರು ಮಾಡಿರೋದು. ಸಚಿನ್ ಬಸ್ರೂರು ಈಗ ಅವರು ಬಸ್ರೂರು ರವಿ ಬಸ್ರೂರವರ ಅಕ್ಕ ಮಗ, ಗೊತ್ತಿರುತ್ತೆ ಅನ್ಕೋತೀನಿ. ಆ ಹುಡುಗ ಫಸ್ಟ್ ಪಿಕ್ಚರು ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯಿತು. ಕರಾವಳಿ ನಾನೇ ಕತೆ ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ಕು. ಅದು ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂತ ಕರ್ಕೊಂಡ್ ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್. 3 ಟ್ರೈಲರ್ ಇದೆ ಸರ್. ನನ್ಗೆ ಎದ್ದೇಳಕ್ ಬಿಡ್ತಾ ಇಲ್ಲ ಸರ್. ಎಲ್ಲ ಹಿಂಗೆ ಹಿಡ್ಕೊಂಡಿದ್ದಾರೆ. ನಾ ಏನು ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು. ನಾನು ಕೆಲಸ ಮುಖ್ಯ, ಕೆಲಸ ಮಾಡೋ. ಯಾಕಂದ್ರೆ ಅವರು ಯಾರೋ ನಂತರ ಡೈರೆಕ್ಟ್ರು, ಅವ್ರಿಗೇನೋ ಟೆನ್ಷನ್ ಇರುತ್ತೆ. ಟ್ರೈಲರ್ ರಿಲೀಸ್ ಮಾಡ್ತೀವಿ ಅಂತ ಇರ್ತಾರೆ. ಅವರು ಇದಿರುತ್ತೆ, ಹೋಗಿ ಕೆಲಸ ಮಾಡೋದು, ಪರವಾಗಿಲ್ಲ. ನಾವು ಬಂದು ಹೀರೋಯಿನ್ ಇಬ್ಬರು ಇರ್ತಾರೆ, ಅವ್ರಿಬ್ಬರೇ ಸಾಕು. ಅವ್ರಿಬ್ಬರನ್ನೇ ನೋಡೋದು. ಮನು ಸರ್ ಆಗಲಿ ಇನ್ನೊಬ್ರು ಅವ್ರನ್ನ ತೆಗಿಯೋದು, ಫೋಟೋ ತೆಗಿಯೋದು ಅವರಿಬ್ಬರದೇ ಅಂತ ಹೇಳಿ ಲಿರಿಕ್ಸ್ ಬೇರೆ ಬೇರೆ. ನಾಗೇಂದ್ರ ಪ್ರಸಾದ್ ಸರ್ ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಬ್ರೋ ಸಾಂಗು ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಒಂದು ಸಾಂಗ್ ಬಂದಿದ್ದಾರೆ. ತುಂಬಾ ಅದ್ಭುತವಾದ ಸಾಂಗು. ಆಕ್ಚುಲಿ ಇವರಿಬ್ರು ನನ್ನ ಬೈಕತ್ತಾ ಇರ್ತಾರೆ. ಆಲ್ರೆಡಿ ಇವ್ರು ಬಂದ ತಕ್ಷಣ ಕೇಳಿದ್ರು ಹಂಗೂ, ಆ ಸಾಂಗ್ ಯಾಕೆ ಸರ್ ಬಿಟ್ಟಿಲ್ಲ ಅಂತ. ಅವ್ರಿಂದ ಬರೀ ಕೇಳ್ತಾರೋ ಇಲ್ಲ ಒದಗಿದೆ ಕೊಡ್ತಾರೋ ಅಂತ ನೋಡ್ತಿದ್ದೆ. ಆದ್ರೆ ಎಲ್ಲ ಮೆಟೀರಿಯಲ್ ಇವಾಗಲೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ಏನು ಇರಲ್ಲ. ಅದಕ್ಕೆ ಅಂತ ಒಂದು ಸ್ವಲ್ಪ ಇವಾಗೆಲ್ಲ ಎಲ್ಲಾರು ಸತ ದಿನೋತ್ಸವ ಅಂದ್ರಲ್ಲ, ಅದೆಲ್ಲ ಸುಳ್ಳು. ಸುಮ್ಮನೆ ಏನೋ ನಮ್ಮ ಖುಷಿಗೆ ಯಾವ ಪಿಕ್ಚರ್ ಇವಾಗೆಲ್ಲ ಸತ ದಿನೋತ್ಸವ ಎಲ್ಲ ಆಚರಿಸಲ್ಲ, ಆಗೋದಿಲ್ಲ. ಇವಾಗ 25 ದಿವಸದ ಸೀಟ್ ಕೊಟ್ರೆ ಅದೇ ದೊಡ್ಡ ಸಾಧನೆ. ಅಷ್ಟರಲ್ಲಿ ಯಾರು OTT ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರ ಪಾಡಿಗೆ 25 ದಿವಸನೇ ಇವಾಗ ಸೂಪರ್ ಡೂಪರ್ ಹಿಟ್ಟು, ಅಷ್ಟೇ ಫ್ಯಾಕ್ಟ್ರು. ಸೊ ಆ ಸಾಂಗ್ ನಾವು 25 ದಿವಸ ಕಂಟೆಂಟ್ ಆದ್ರೂ ಸಸ್ಟೈನ್ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗು ಸಂಡೇಗೆ 30th ರಿಲೀಸ್ ಆದರೆ ಸಂಡೇಗೆ ಫ್ರೈಡೆ ಸಂಡೇ ಪ್ರಮೋದ್ ಮರವಂತೆ ಒಂದು ಸಾಂಗ್ ಬರೆದಿದ್ದಾರೆ. ಅದೇ ಇಷ್ಟ, ಅದೇ ಸಾಂಗ್ ಪ್ರಮೋದ್. 3 ಜನ ಅವ್ರನ್ನ ಮಾತಾಡಿಸಿ ಎಲ್ಲ ಅಷ್ಟೊಂದು ಇದೆಲ್ಲ ತತ್ವ ಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ. ನಾನು ಅವಾಗಲೇ ಹೇಳಿದೆ, ಜಾಸ್ತಿ ಎಲ್ಲ ಮಾತಾಡಬೇಡ ಅಂತಾರೆ ಡೈರೆಕ್ಟರ್ನ. ತುಂಬಾ ಮಾತಾಡಿದ್ರೆ ಏನಾಗುತ್ತೆ, ಅದು ಟ್ರೋಲ್ ಹೆಂಗ್ ಹೋಗ್ತದೆ ನೀವು ನೋಡಿರ್ತೀರ. ಅದು ಒಂದೊಂದು ವರ್ಡ್ ತಗೊಂಡು ಏನೇನೋ ಮಾಡ್ತಾರೆ. ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಸರ್. ಒಂದೇ ಒಂದು ವಿಚಾರ, ಅದು ನಾನೇ ಹೇಳ್ಬಿಟ್ಟು ಮತ್ತೆ ಸಿಕ್ಕಾಬಿಟ್ಟೆ ಮಾತಾಡ್ತಾನೆ ನೀವು ಅಂದ್ಕೊಂಬರ್ಬೋದು. ಬಟ್ ಆದ್ರೆ ಹೇಳ್ತೀನಿ, ಮುಂದಿನ ಜನರೇಷನ್ಗೆ ಅಬ್ಸರ್ವ್ ಮಾಡಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ. ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ನರ್ಸ್ಗೆ, ಒಬ್ಬ ಹೌಸ್ ಕೀಪಿಂಗ್ ಅಂದ್ರೆ ಮನೆ ನೋಡ್ಕೊಳ್ಳೋವಂಥ ಒಂದು ಹೆಣ್ಮಗು ಯಾರಿಗೊಬ್ರಿಗೆ ಸಂಬಳ ಕೊಡೋ ದುಡ್ಡು ನಾವು ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಅಂತ್ಯ ತುಂಬಾ ಬ್ರೂಟಲ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ಎಲ್ಲರಿಗೂ ಒಂದೇ ಮಕ್ಕಳು, 2 ಮಕ್ಕಳು ನೋಡಿರ್ತೀರ. ಮ್ಯಾಕ್ಸಿಮಮ್ 3 ಮಕ್ಕಳು ಇರೋರು ಯಾರು ತೋರಿಸಿ ಇವಾಗ ಈ ಜನರೇಷನ್ ಅಲ್ಲಿ ಯಾರಿಲ್ಲ. 2ನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಒದಿತಾರ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಜನರೇಷನ್ ಚೇಂಜ್ ಆಯ್ತಾ ಇಲ್ಲ. ಅಂದ್ರೆ ಆ ಒಂದೇ ಮಗುನ ಎಲ್ಲೋ ಫಾರಿನಲ್ಲೆಲ್ಲ ಓದ್ಸೋ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೆಲ್ಲ ಅವ್ರ ಲೈಫ್ ಹುಡಿಕೊಂಡು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್? ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೋತಾರೆ? ತುಂಬಾ ಖಾರವಾದ ಸತ್ಯ ಇದು. ಈಗ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದ್ರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇವಾಗ ಒಬ್ಬರೇ ಮಕ್ಕಳು, 2ನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಖಾರವಾದ ಸತ್ಯ. ಅದು ನಡೆಯುತ್ತೆ ಮುಂದಕ್ಕೆ. ಆ ಥರದ್ದೊಂದು ವಿಚಾರ ಸರ್. ನಮ್ಮ ಜನರೇಷನ್ ಟು ಜನರೇಷನ್ ಇವರು ಈ ಜನರೇಷನ್ ಅಂದ್ರೆ, ಯಾಕಂತಂದ್ರೆ ನಮ್ಮ ಜನರೇಷನ್ ಅಲ್ಲಿ 80s 90s ಹುಟ್ಟಿದವರು ಒಂದು ಇದರಿಂದ ಹಿಡಿದು 500 ರೂಪಾಯಿ ಮೊಬೈಲ್ ಸೆಟ್ಟಿಂದ ಹಿಡಿದು ಆಧಾರ್ ಪಾನ್ ಎಷ್ಟು ವೇರಿಯೇಷನ್ ಇದ್ರೊಳಗಡೆ ಈ ಒಂದೇ ಮಗು 2ನೇ ಮಗು ಇದೆಯಲ್ಲ, ಅದು ಮುಂದಕ್ಕೆ ಒಂದು ಅಕ್ರೂರತೆ ತರುತ್ತೆ. ಆ ಒಂದು ವಿಚಾರನ ಇಟ್ಕೊಂಡು ಬಿಲ್ಡ್ ಮಾಡಿರೋಂಥ ಕಥೆ ಕರೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನೇಲಿ ಒಬ್ಬ ಚೌಕಿದಾರ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಒಂದು ತುಂಬಾ ಸೆನ್ಸಿಟಿವ್ ಆದ ಒಂದು ವಿಚಾರ ಏನಂದ್ರೆ, ಅಪ್ಪ ಮಕ್ಕಳಿಗೆ
ಸಣ್ಣ ಮಕ್ಕಳಾಗಿದ್ದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಕರ್ಕೊಂಡು ಮಾಡಿಸ್ತಾರೆ. ಅದು ಇದರಲ್ಲಿದೆ, ಸ್ಕ್ರೀನ್ ಪ್ಲೇಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಪ ಬೆಡ್ ರಿಟರ್ನ್ ಆಗ್ತಾರೆ, ಮಗ ಕರ್ಕೊಂಡು ಮಾಡಿಸ್ತಾನೆ. ಅಂದ್ರೆ ಅದು ತುಂಬಾ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆಫ್ಟರ್ 55 ಇವಾಗ 55 ಅವರೇಜ್ ಎಲ್ಲ ಮಕ್ಕಳ ತರ ಚರ್ಮ ಎಲ್ಲ ನಿಮ್ಗೆ ಅದೆಲ್ಲ ಯಾವುದೇ ರೀತಿ ಭಾವನೆಗಳಿರಲ್ಲ, ನಿಮ್ಗೆ ಅದೊಂಥರ ಸೆನ್ಸೇಷನ್ ಇರಲ್ಲ. ಅವ್ರು ಮತ್ತೆ ಮಕ್ಕಳಾಗ್ಬಿಡ್ತಾರೆ. 10 ವಯಸ್ಸು ತನಕ ಹಿಂಗಿರ್ತಾರೆ. 10 ವರ್ಷ 60 ವರ್ಷ ಆದ್ಮೇಲೆ ಮತ್ತೆ ಮಕ್ಕಳಾಗ್ಬಿಡ್ತಾರೆ. ಇವ್ರಪ್ಪ ಆಗ್ತಾನೆ. ಹಂಗ್ ನೋಡ್ಕೋಬೇಕು ಅನ್ನೋ ವಿಚಾರ ಇದೆ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ಕೆಲಸ ಗೊತ್ತಿಲ್ಲ, ನೋಡೋಣ, ಹೇಳಬೇಕು. ಪ್ರೊಟೆಕ್ಟರ್ ಅಂತ ಸರ್, ಅಷ್ಟೇ. ಪ್ರೊಟೆಕ್ಟರ್ ನಾವಾಗಲೇ ಪೊಲೀಸ್ ಆಫೀಸರ್ ರಾಘವೇಂದ್ರ ಗೌಡ ಸರ್ ಮತ್ತೆ ಪ್ರವೀಣ್ ಸರ್ ಚೂಸ್ ಮಾಡಿದ್ವಿ ವಿಚಾರ. ಒಂದು ಪ್ರೊಟೆಕ್ಟರ್, ಒಂದು ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್. ಅಂದ್ರೆ ತುಂಬಾ ಗೊತ್ತಿರೋ ವರ್ಡ್ ಇಟ್ರೆ ಈಗಕ್ಕೆ, ಈಗ ಒಂದು ಹೊಸ ವರ್ಡ್ ಇಟ್ರೆ ನಾವು ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕಷ್ಟೇ ಇದು ಮಾಡಿದೀವಿ. ಪೊಲಿಟಿಕಲ್ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಸರ್ ಇದು ಕನ್ನಡ 30th ರಿಲೀಸ್ ಆಗುತ್ತೆ. ಒಂದು ನೆಕ್ಸ್ಟ್ ಸೆಕೆಂಡ್ ವೀಕ್ ನಾನಂದ್ರೆ 3 ಲ್ಯಾಂಗ್ವೇಜ್ ರೆಡಿ ಇದೆ ಸರ್. ಹಂಗೆ ಸೆಕೆಂಡ್ ವೀಕ್, ಯಾಕಂದ್ರೆ ಈಗೆಲ್ಲ ಸಂಕ್ರಾಂತಿ ರಿಲೀಸು ಅದರ್ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಹೆವಿ ಇದಾವೆ. ಸುಮ್ಮನೆ ಆಮೇಲೆ ಏನೋ ನಾವು ನಮ್ಮ ಬಗ್ಗೆ ನಾವು ಕ್ಲಾರಿಟಿ ಇರಬೇಕು. ಸುಮ್ಮನೆ ಪ್ರಮೇಟ್ಗೆ ಬರ್ಬೋದು, ಅದು ಇದು ಅಷ್ಟು ಇದೆಲ್ಲ ಇಲ್ಲ. ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್, ಕಮರ್ಷಿಯಲ್ ಏನು ಬೇಕು ಅದೆಲ್ಲ ಇದೆ. ಅದನ್ನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಥಿಯೇಟರ್ಗೆ ಆಗೋ ತನಕ ನನ್ನ ಪರ್ಸ್ನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆಕ್ಚುಲಿ ಸಿನಿಮಾದವ್ರು ಯಾರು ಏನೇ ರಿವ್ಯೂ ಹೇಳಿದ್ರು ನಾನು ಕೇಳಲ್ಲ. ಯಾಕಂದ್ರೆ ಅದು ₹100 ಕೊಟ್ಬಿಟ್ಟು ನೋಡ್ತಾನಲ್ಲ, ಅವ್ನ ರಿವ್ಯೂ ಮುಂದೆ ಯಾರು ರಿವ್ಯೂ ಬರೆದ್ರು ಬೆಸ್ಟ್. ಯಾಕಂತಂದ್ರೆ ಅವ್ನಿಗೆ ಯಾರು ಗೊತ್ತಿರೋದಿಲ್ಲ, ಅವ್ನಿಗೆ ಯಾರು ಸಂಬಂಧ ಇಲ್ಲ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಡೈರೆಕ್ಟರ್ ಆಗಲಿ ಯಾರು ಸಂಬಂಧ ಇರಲ್ಲ. ಆದ್ರೆ ಅವನು ಅಂದ್ರೆ ಮುಗೀತು ಅಷ್ಟೇ. ಸೊ ಹಾಗಾಗಿ ತುಂಬಾ ಹೆವಿ ರಶ್ ಇರೋದ್ರಿಂದ ಕನ್ನಡ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಇನ್ನು ಅದರ್ 3 ಲ್ಯಾಂಗ್ವೇಜ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಧರ್ಮ ಸರ್, ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ಪಾತ್ರಗಳಲ್ಲಿ ನಾವು ನಿಮ್ಮನ್ನ ನೋಡ್ತಾನೆ ಬಂದಿದ್ದೀವಿ. ಈ ಪಾತ್ರ ಎಷ್ಟು ವಿಶೇಷ ಅಂತ? ಎಲ್ರಿಗೂ ನಮಸ್ಕಾರ. ಚೌಕಿದಾರ ಸಿನಿಮಾ ಮುಂಚೆ ನನಗೆ ಚಂದ್ರಶೇಖರ್ ಬಂಡೆಯಪ್ಪ ಅವರು ನನ್ನ ತುಂಬ ಆತ್ಮೀಯ ಗೆಳೆಯ. ಈ ಹಿಂದೆ ಅವರು ಮಾಡಿದಂಥ ನಿರ್ದೇಶನದಲ್ಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಕೈ ಕೆಳಗೆ ವರ್ಕ್ ಮಾಡೋದಕ್ಕೆ. ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೇ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅಂದ್ಕೊಂಡಿದ್ದೀನಿ, ಖಂಡಿತವಲ್ಲ ಅದು ನಿಮ್ಮನ್ನು ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಅಂತ ಹೇಳ್ತಿದ್ರು. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ 250 ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮರ್ತೇ ಬಿಟ್ಟಿರ್ತಾರೆ, ಇಲ್ಲ ಇವಾಗ ಹೇಳ್ಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು 2 ದಿನದ ಪಾತ್ರ ಕರೆದುಬಿಟ್ಟಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮಧ್ಯ 1 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದು ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮ್ಗೆ ಅದೇ ಪಾತ್ರ ಈ ಥರ ಈಗ ಮಾಡಿದ್ದೀನಿ ಅಂದರು. ಅದರಲ್ಲೂ ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ ಇದು. ಅಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಾಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್ ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನ್ರೇಷನ್ ತುಂಬ ನಡೀತಾ ಇದೆ ಆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್, ಅದು ಅವನದು ತಪ್ಪಿರಲ್ಲ, ಇರೋದು ತಪ್ಪಿರಲ್ಲ. ಯಾರ್ದೋ ಮುಂದೆ ಒಂದು ಸಣ್ಣ ಅವಮಾನ ಆದರೆ ಹೆಂಗೆ ದ್ವೇಷ ಕಾರ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಎಂಟೈರ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಏನಂದರೆ, ನಮ್ಮ ಪೃಥ್ವಿ ಎಂಬಾರು ದಿಯಾ ಪಿಕ್ಚರ್ ನಾನು ನೋಡಿದಲ್ಲೇ ಅನ್ಕೊಂಡೆ ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ಥರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟಾಗಿ ಒಂದು ರಫ್ ಲುಕ್ಕಲ್ಲೂ ಭಾಳ ಒಳ್ಳೆ ಫೋಟೋಸ್, ಒಳ್ಳೆ ಮೋಲ್ಡ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ. ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು. ನಮ್ಮ ಧನ್ಯರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ್ದು ನಮ್ಗೆ ಖುಷಿ ಆಯಿತು. ಅವರು ಭಾಳ ಚೆನ್ನಾಗಿ ಇದರಲ್ಲಿ ತುಂಬ ಎಮೋಷ್ನಲ್ ಸೀನ್ಸ್ ಇದೆ, ಭಾಳ ಇದಿದೆ, ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಾನು ನೋಡಿದೆ, ನಮ್ಮದು ಕಾಂಬಿನೇಷನ್ ಇದೆ ಅದು ಒಂದು ಸೀನಲ್ಲಿ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲ ಸಿನಿಮಾ ಎಲ್ಲ ಥರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನು ಲ್ಯಾಂಗ್ವೇಜಸ್ ಎಲ್ಲ ಥರ ಬಂದ್ಬಿಟ್ಟಿದೆ ಈಗ. ಅಂಥದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಎಲ್ಲಿ ಕಾಣಲಿಲ್ಲ ಅವರು.
ಅವರ ನಿರ್ಮಾಪಕರು ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ರು, ನಮಗೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿತ್ತು. ಇನ್ನು ಸಚಿನ್ ಬಸವರವ್ರ ಬಗ್ಗೆ ಹೇಳಿದ್ರು, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಇನ್ನು ನೋಡಿದಾಗ ಖುಷಿ ಆಯಿತು. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ನಮಗೆ ಖುಷಿ ಕೊಡೋಂಥ ವಿಷಯ. ಇನ್ನು ಇವ್ರಿಗೆ ಭಾಳ ಆತ್ಮೀಯರಾಗಿರೋದು ಇವತ್ತು ನೋಡಿದೆ, ನಮ್ಮ ಲಾಯರ್ ಪ್ರವೀಣ್ ಅವ್ರು ಇರ್ಬೋದು, ನಮ್ಮ ರಾಘವೇಂದ್ರ ಸರ್ ಇನ್ಸ್ಪೆಕ್ಟರ್ ಭಾಳ ಚೆನ್ನಾಗಿ ಮಾತಾಡಿದ್ರು. ಸಿನಿಮಾ ಬಗ್ಗೆ ಕೆಲವ್ರಿಗೆ ಗೊತ್ತಿರಲ್ಲ, ಆ ಅಭಿರುಚಿನೂ ಇಟ್ಕೊಂಡು ಇಂಥ ಒಂದು ಫೀಲ್ಡಲ್ಲಿ ಇದ್ದಾರೆ. ಈ ನಿರ್ದೇಶಕರು 5 ಡಿಗ್ರಿ ತಗೊಂಡು ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅದೇ ಒಂದು ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಈ ರೀತಿ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರೈಟ್ ಪಿಕ್ಚರ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಯಾರೇ ಆಗಿರ್ಬೋದು, ಇಂಥದಕ್ಕೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಪುಷ್ ಮಾಡೋ ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಓಕೆ. ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಸಿದ್ದು ಅವರು ಇದ್ದಾರೆ, ಸಿದ್ದು ಕಂಚನಹಳ್ಳಿ ಅವರು. ಸಿದ್ದು ಅವರು, ಫಸ್ಟ್ ಆಫ್ ಆಲ್ ಟ್ರೈಲರ್ ಆಗಲಿ ಹಾಡುಗಳಾಗಲಿ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ವರ್ಕ್ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ರಥವರ ತಾರಕ ಸ್ವರ ಮಾಡ್ಬೇಕಾದ್ರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಆವಾಗ ಚಂದ್ರು ಸರ್ ನಿಗೊಂದು ಇದು ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾಡು ನನ್ನ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಅಂತ ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ. ಹಾಗೇನೆ ನಮ್ಮ ಅನ್ನದಾತರು, ಪ್ರೊಡ್ಯೂಸರು, ನಿನ್ಗೇನು ಬೇಕು, ಇದು ಕೆಂಗೇರಿ ಬಿಡ್ಜಲ್ಲೆಲ್ಲ ಲೈಟ್ ಹಾಕ್ಸಿದ್ದು ಆ ಸಾಂಗ್ ಎಲ್ಲ ನೋಡಿದ್ರಿ, ನಾಯಿಂಡಹಳ್ಳಿಲಿ, ಆಮೇಲೆ ರೋಡಲ್ಲೆಲ್ಲ ಲೈಟ್ ಹಾಕ್ಸಿ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಗೇನು ಬೇಕೋ ಅದೆಲ್ಲ ತಗೋ, ಏನು ಬೇಕು ಮಾಡು. ಆಮೇಲೆ ವಿಶೇಷ ಅಂದರೆ ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಇದು ಶಿವಣ್ಣ ಅವ್ರ ಪಿಕ್ಚರ್ ಆದಮೇಲೆ ನಮ್ದು 2ನೇ ಪಿಕ್ಚರಲ್ಲಿ, ಅಲ್ಲಿ ತುಂಬ ಸುಂದರವಾದ ತಾಣಗಳಲ್ಲಿ ಸಾಂಗು ಇನ್ನೂ ಆಗಿಲ್ಲ, ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕು. ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ವಿ, ಮುರಳಿ ಮಾಸ್ಟ್ರು ನಾವೆಲ್ಲ. ಹಾಗೇನೆ ಸಾಯಿ ಕುಮಾರ್ ಸರ್ ಜೊತೆಲಿ 50 ವರ್ಷದ ಇಂಡಸ್ಟ್ರಿಯಲ್ಲಿ ಅವ್ರ ಜೊತೆ ವರ್ಕ್ ಮಾಡೋದು ಅಂದರೆ ತುಂಬ ನಮ್ಗೆ ಒಳ್ಳೇದು. ಪಾಪ ಅವ್ರು ಏನು ಮಾಡಿಲ್ಲ, ಮಾಡಿ ನಿನ್ಗೇನು ಬೇಕು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಅಂತ ಒಳ್ಳೆ ಹುಮ್ಮಸ್ ಮಾಡ್ತಿದ್ರು. ಹಾಗೇನೆ ಪೃಥ್ವಿ ಸರ್ ನನಗೆ ಆಗಿನಿಂದ ಪರಿಚಯ, ಫಸ್ಟ್ ಪಿಕ್ಚರಿಂದ. ಅವರು ನಾವು ಒಂಥರ ಅಣ್ಣ ತಮ್ಮದಿರ್ತಾರ. ನಿಮ್ಗೇನು ಬೇಕು ಮಾಡಿ ಅಣ್ಣ, ಏನು ಬೇಕು, 6 ಗಂಟೆ ಬರ್ತಾ ಇದ್ರು. ರಿಯಲ್ ಆಗಿ ಬಾರ್ ಕೆಳಗಡೆ ಮಲಗಿದ್ರು, ರಿಯಲ್ ಆಗಿ ಅವರು ಬಂದು ಆ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ಧನ್ಯ ಮೇಡಮು ಫಸ್ಟ್ ಟೈಮು ರೇಷ್ಮೆ ಹುಳದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹುಳ ಹೆಂಗೆ ಬಿಡೋದು, ಹುಳ ಇದು ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಾಗೆ ಶ್ವೇತಾ ಮೇಡಮ್ ತುಂಬ ಎಲ್ಲ ಟೀಮ್ ವರ್ಕ್, ನಮ್ಮ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಧನ್ಯವಾದಗಳು. ಹಾಗೇನೆ ನಿಮ್ಮ ಸಪೋರ್ಟು ಇರಲಿ, ಹಾಗೆ ನಮ್ಮ ಚಿತ್ರ ನೋಡಿ ಯಶಸ್ವಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸ್ಟಂಟ್ ಮಾಸ್ಟರ್, ಮೊದಲನೇದಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೆ ಸ್ಟಂಟ್ ಮಾಸ್ಟರ್ ಮಾತಾಡ್ಬೋದು, ಇಲ್ಲಾಂದ್ರೆ ಒಂದು ಸ್ಟಂಟ್ ಮಾಡಿ ಕೂಡ ತೋರಿಸ್ಬೋದು. ಏನ್ ಮಾಡ್ತೀನಿ ನೋಡಿ. ನಿಮ್ಮ ಮೊದಲನೇ ಸಿನಿಮಾನೇ ಚೌಕಿದಾರ ಆಗಿದೆ. ದಯವಿಟ್ಟು ಕೂತ್ಕೊಂಡು ಮಾತಾಡ್ಬೇಕು. ಫ್ರೇಮ್ ಇದಾಗಿರುತ್ತೆ. ಸ್ವಾಮಿ ಶರಣ. ಎಲ್ರಿಗೂ ನಮಸ್ತೆ. ನನ್ನ ಚೌಕಿದಾರ ಫಸ್ಟ್ ಸಿನಿಮಾ, ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಯಾರು ಇವರು 100 ಡೇಸ್ ಸಿನಿಮಾ ಕೊಟ್ಟು ಅಂದವ್ರು ರಥವರ ಸಿನಿಮಾ ಮಾಡಿದಾಗ, ಅವರು ನನ್ನ ನ್ಯೂ ಕಮರ್ಸ್ನ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬ ಗ್ರೇಟ್ ವಿಷಯ. ಅದು ಅವರಲ್ಲಿರೋವಂಥ ಒಂದು ಒಳ್ಳೆತನ, ಹಾರ್ಟ್ ಕೊಡೋವಂಥ ಅವರು ಒಂದು ರೆಸ್ಪೆಕ್ಟು. ಡೈರೆಕ್ಟ್ ಈಗ ಯಾರ್ಯಾರು 100 ಡೇಸ್ ಸಿನಿಮಾ ಹೊಡೆದವ್ರು ಯಾರು ಅಷ್ಟು ಸುಲಭವಾಗಿ ಯಾರನ್ನೂ ನ್ಯೂ ಕಮರ್ಸ್ ಆ ಥರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀನಿ, ಹೋಗಿ ಯಾರು ಆ ಥರ ಕೊಡೋದಿಲ್ಲ. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದ್ದೀನಿ ಸುದೀಪ್ ಸರ್ದು, ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ ಅಂತಾನೆ ಹೇಳ್ತೀನಿ. ಈಗ ಉಗ್ರಾಯುಧಂ ಮಾಡ್ತೀನಿ ಶ್ರೀಮುರಳಿ ಸರ್ದು, ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟು, ನಾನು ಇನ್ನೂ ಚಿಕ್ಕ ಹುಡುಗ. ಅವ್ರೀಗ ನಾವು ಇನ್ನೂ ಸಿನಿಮಾಗೆ ಬಂದಿಲ್ಲ ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬ ಅವತ್ತಿನ ದಿವಸ ನನಗೆ ಡೈರೆಕ್ಟ್ರು 1-2 ಅವರ್ ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಅದಾದ್ಮೇಲೆ 2 ಅವರ್ ಆದಮೇಲೆ ನನಗೆ ಕೆಲಸ ಫ್ರೀಡಮ್ ಆಗಿ ಕೊಟ್ಟರು.
ಮತ್ತೆ ನನಗೆ ಏನು ಬೇಕು ನಿನಗೆ ಏನು ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಏನು ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟ್ರು ಏನು ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನು ಒಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದರಲ್ಲಿ 7ರಿಂದ 8 ಸೀಕ್ವೆನ್ಸು ತಗೊಳ್ಳೋರು ನಾವು. ಹಂಗಾಗಿ ನಮಗೆ ಡೈರೆಕ್ಟ್ರು ಕ್ಲಾರಿಟಿ ಇದ್ರೆ ನಮಗೂ ಫೈಟ್ ಮಾಸ್ಟರ್ಸ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಏನೋ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 ಅವರ್ ಫುಟೇಜ್ 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು, ಅದು ಅನ್ನೆಸರಿ. ಸುಮ್ಮನೆ ಪ್ರೊಡ್ಯೂಸರ್ಗೂ ಲಾಸು, ಎಲ್ಲಾನು ಲಾಸ್ ಆಗುತ್ತೆ. ಕ್ಲಾರಿಟಿ ಇರಬೇಕು. ಯಾವುದೇ ಡೈರೆಕ್ಟರ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ಗೆ ಹೆಲ್ಪ್ ಆಗುತ್ತೆ ತುಂಬ ವರ್ಕ್ ಮಾಡೋದಕ್ಕೆ. ಡೈರೆಕ್ಟರ್ಗೆ ಏನು ಬೇಕೋ, ಸಬ್ಜೆಕ್ಟ್ಗೆ ಏನು ಬೇಕೋ ಅವ್ರಿಗೆ ಗೊತ್ತಿರುತ್ತೆ ಡೀಟೇಲ್ ಆಗಿ. ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಅದರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನು ಬೇಕೋ ನಾವು ತಗೊಳೋಕೆ ಈಸಿ ಆಗುತ್ತೆ. ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗುತ್ತೆ ಶೂಟ್ಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿಲೋ ಮತ್ತೊಂದು ಕಡೆ ಬಳಸ್ಕೋಬೋದು, ಅದೇ ಬಜೆಟ್ ಇದ್ರೆ. ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನನಗೆ ಡೈರೆಕ್ಟ್ರು ತುಂಬ ಥ್ಯಾಂಕ್ಸ್ ಸರ್, ಯಾಕಂದರೆ ನನ್ನನ್ನು ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತು ನನಗೆ ಇದು ಫಸ್ಟ್ ಸಿನಿಮಾ ಆಗಿದ್ರಿಂದ ನನಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟೇಟ್ ಯೂನಿಯನ್ಗೆ ಮತ್ತು ನನ್ನ ಫೈಟರ್ಸ್ಗೆ ಎಲ್ರಿಗೂ ಈ ಮೂಲಕ, ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪೃಥ್ವಿ ಸರ್ ಮತ್ತು ಪೃಥ್ವಿ ಸರ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಏನಂದರೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ನನಗೆ ಅವ್ರಿಗೆ ರೆಸ್ಟೇ ಕೊಟ್ಟಿಲ್ಲ. ನಾನು ಒಂದು ಚೇಂಜಿಂಗ್ ಸೀನ್ ಮಾಡಿದ್ವಿ, ಇನ್ ಕೇಸ್ ಓಮ್ ಥರ ಇದೆ ನೀವು ಒಂದು ಸೀಕ್ವೆನ್ಸು ಹೇಳ್ಬೋದು ಸರ್. ಓಕೆ, ಓಮ್ ಥರ ಒಂದು ಡೇ ಫುಲ್ ನೋಡಿದ್ವಿ. ಫೈಟರ್ಸ್ ಕೂಡ ಸುಸ್ತಾಗಿದ್ದಾರೆ, ಬಟ್ ನಮ್ಮ ಪೃಥ್ವಿ ಸರ್ ಸುಸ್ತಾಗಿಲ್ಲ. ಅಷ್ಟು ಎನರ್ಜಿಯಾಗೆ. ಮತ್ತು ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫೈಟ್ ಇದೆ ಚೇಂಜ್ ಆದಮೇಲೆ. ಬಟ್ ಸರ್ ನಿಮ್ಮ ಡೆಡಿಕೇಶನ್ಗೆ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನೀವು ಖಂಡಿತ ದೊಡ್ಡ ಮಟ್ಟಕ್ಕೆ ಬೆಳೆತೀರ ಸರ್. ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ನಾನು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಜೊತೆ. ನನಗೆ ಒಂದು 3 ಮಂತ್ಸ್ ಕಾಡಿದೆ ಈ ಕ್ಯಾರೆಕ್ಟರ್ ಪೃಥ್ವಿ ಸರ್. ನಾನು ಅದಾದ್ಮೇಲೆ 3 ಮಂತ್ಸ್ ಆದ್ಮೇಲೆ ನಾನು ಪೃಥ್ವಿ ಸರ್ ಹತ್ರ ಮಾತಾಡಿದ್ದೀನಿ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಪೃಥ್ವಿ ಸರ್ ನಿಮಗೆ ಒಂದು ರಿಯಲಿ ಒಂದು ಮಾಸ್ ಆಗಿ ನಿಜವಾಗ್ಲೂ ಕಾಣಿಸ್ಕೊಳ್ತಾ ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಸುಮ್ಮನೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಇದು ನಾನು ಆರ್ಟ್ಲಿ ಅವ್ರಿಗೆ ಹೇಳಿದ್ದೀನಿ, ನಾನು ಫೋನ್ ಮಾಡಿ ಕೂಡ. ಒಳ್ಳೇದಾಗಲಿ ಸರ್. ಈ ಸಿನಿಮಾ ಟ್ರೈಲರ್ ಆಲ್ರೆಡಿ ನೋಡಿದಿರ, ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಟೆಕ್ನಿಕಲ್ ಆಗಿ ಸಿನಿಮಾ ಬರ್ತಾನೆ ಇದೆ. ಈಗ ಎಮೋಷನಲ್ ಸಿನಿಮಾ ತುಂಬಾ ಕಡಿಮೆ ಆಗಿದೆ. ಬಟ್ ಇದು ತುಂಬಾ ಎಮೋಷನಲ್ ನಿಮಗೆ ಗೊತ್ತಾಗುತ್ತೆ. ಬಟ್ ರಾಘವೇಂದ್ರ ಸರ್ ಮಾತಾಡಿದ್ರು, ನನಗೂ ಕಣ್ಣಲ್ಲಿ ನೀರು ಬಂತು. ಬಟ್ ನನ್ನ ತಂದೆ ಅಂದ್ರೆ ಇಷ್ಟ ಇಲ್ಲ ಅಷ್ಟು ಆದ್ರೂ ಕೂಡ, ಬಟ್ ಅವ್ರು ಮಾತಾಡಿದ ಕಣ್ಣಲ್ಲಿ ನೀರು ಬಂತು. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಧನ್ಯ ಅವರೇ, ನಾವು ಆಡಿಯನ್ಸ್ ಆಗಿ ಹೀರೋಯಿನ್ಸ್ನ ಗ್ಲಾಮರಸ್ ಪಾತ್ರಗಳಲ್ಲಿ ಎಷ್ಟು ಇಷ್ಟಪಡ್ತೀವೋ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಲ್ಲಿ ನಮ್ಮ ಹೀರೋಯಿನ್ಸ್ ಆಕ್ಟ್ ಮಾಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಲ್ಲಿ ಅಫ್ಕೋರ್ಸ್ ವಿಭಿನ್ನ ಪಾತ್ರದ ಮೂಲಕ ನಿಮಗೆ ಪರ್ಫಾರ್ಮೆನ್ಸ್ಗೂ ಬಹಳಷ್ಟು ಅವಕಾಶ ಇದೆ ಅಂತ ಗೊತ್ತಾಗ್ತಾ ಇದೆ. ಮೇ ಬಿ ಒಂದು ಎಮೋಷನಲ್ ರೈಡ್ ಕೂಡ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಎಷ್ಟು ಸ್ಪೆಷಲ್ ಚೌಕಿದಾರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕಾಸ್ಟ್ ಇಲ್ಲೇ ಇದೆ, ನಮ್ಮ ಕಾಸ್ಟ್, ನಮ್ಮ ಕ್ರೂ, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಾನೆ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ, ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ನಾನು ಅಲ್ಲಿ ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಬಹಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆ್ಯಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿ ಅವ್ರ ಬಗ್ಗೆ ಹೇಳಬೇಕಿದ್ರೆ, ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಮೊದಲಿಂದಾನು ನಾನು ನಮ್ಮ ಮಮ್ಮಿ ಅವ್ರ ಒಂದು ಸಿನಿಮಾ ನೋಡಿ ಅಂದ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ ಒಂದು ವಿಶ್ ಕಂಪ್ಲೀಟ್ ಆಯಿತು. ಆ್ಯಂಡ್
ಸಾಯಿ ಕುಮಾರ್ ಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮ್ಗಿಂತ ಎಷ್ಟೋ ದೊಡ್ಡವ್ರು ಇರ್ಬೋದು, ಆದರೆ ಆನ್ ಸೆಟ್ ಎಲ್ರಿಗಿಂತ ಅವರೇ ಆ್ಯಕ್ಟಿವ್ ಆಗಿದ್ದಿದ್ದು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಅವ್ರ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ, ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಈ ಸಿನಿಮಾದ ಮೂಲಕ ನಮ್ಗೆಲ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹೇಳೋದಿಷ್ಟೇ, ಒಬ್ರು ಸರ್ ಕೇಳಿದ್ರಿ ಈಗ ಈ ಜೆನರೇಷನ್ಗೆ ಈ ಸಿನಿಮಾ ಎಷ್ಟು ಮುಟ್ಟುತ್ತೆ ಅಂತ. ಎಷ್ಟೋ ಸಿನಿಮಾಗಳು ಬರುತ್ತೆ ಈಗ, ಆದರೆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಾವು ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳೋ ವಿಷಯ ಕಮ್ಮಿ. ಆದರೆ ಈ ಸಿನಿಮಾಲಿ ತುಂಬ ಇದೆ. ಸೊ ಅದಕ್ಕೋಸ್ಕರನಾದರೂ ನಮ್ಮ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಒಂದು ಸೆಕ್ಷನ್ಗಂತೂ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಸೆಕ್ಷನ್ ಅನ್ನೋದಕ್ಕಿಂತ ಐ ಥಿಂಕ್ ವಿಮೆನ್, ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ನಾನು ಜಾಸ್ತಿ ಬಿಟ್ಕೊಡದೆ ಏನು ಹೇಳ್ಬೋದು ಅಂದರೆ, ಅವರ ಸ್ಟ್ರಗಲ್ಸ್ ಜಾಸ್ತಿ ಜನ ಮಾತಾಡಕ್ಕೆ ಹೋಗಲ್ಲ ಅಲ್ವಾ, ಅದು ಇಲ್ಲಿ ಕಾಣುತ್ತೆ. ಸ್ಟ್ರಗಲ್ಸ್ ಬಿಟ್ಟು ಅವರ ಒಂದು ಮುಖ್ಯ ಕ್ಯಾರೆಕ್ಟರ್ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಗ್ಲೂ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಅಂತ ಬಂದಾಗ ಹೆಣ್ಮಗಳು ಎಷ್ಟು ಮುಖ್ಯವಾದ ಪಾತ್ರ ಪ್ಲೇ ಮಾಡ್ತಾಳೆ ಆಗ ಅನ್ನೋದು ನನ್ನ ಪಾತ್ರದಲ್ಲಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನ್ಯ ರಾಮ್ಕುಮಾರ್ ಅವರೇ. ಧನ್ಯ ಮೇಡಮ್ ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡಿದಾರಲ್ಲ, ಈಗ ನಾನು ಟೀಸರ್ ಬಿಟ್ಟಾಗಲೇ ಒಂದು ಚಾಟ್ ಬಿಟ್ಟಿದ್ದೆ, ಯಾರಿದು ಧನ್ಯವಾದ ಪಾತ್ರನು ಕೂಡ ಹಂಗೆ ಒಳಗಡೆ. ಯಾಕಂತಂದ್ರೆ ಅವ್ರು ನೋಡದೇ ಇರ್ತಕ್ಕಂಥ ಲೈಫ್ ಸ್ಥಳ ಅಂತೀವಿ ನಾವು, ಸ್ಟೇಜ್ ಇದು. ಅವ್ರು ಹುಟ್ಟಿ ಬೆಳೆದದ್ದಿಲ್ಲ. ನನಗೆ ಆ ಥರ ಅನಿಸ್ಲಿಲ್ಲ ಸರ್. ನೀವು ಸಿನಿಮಾ ನೋಡಿ ಮತ್ತೆ ನೀವೇ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಪೃಥ್ವಿ ಅಂಬಾರ್ ಅವರೇ, ನಿಮ್ಮ ಅಭಿನಯದ ಬಗ್ಗೆ, ನಿಮ್ಮ ಎನರ್ಜಿ ಬಗ್ಗೆ, ನಿಮ್ಮ ಡೆಡಿಕೇಶನ್ ಬಗ್ಗೆ ಪ್ರತಿ ಸಿನಿಮಾಗಳಲ್ಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ನಿಮ್ಮ ವರ್ಕನ್ನು ಕೂಡ ನಾವೆಲ್ಲರೂ ಅಷ್ಟೇ ಪ್ರೀತಿಸ್ತೀವಿ. ಚೌಕಿದಾರಲ್ಲಿ ಸಾಯಿ ಕುಮಾರ್ ಸರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡೋದಾಗಿರ್ಬೋದು, ಅಥವಾ ಇಡೀ ತಂಡ ಅಂತ ಬಂದಾಗ ಚೌಕಿದಾರ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ. ಯೂಶ್ವಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವುದೇ ಸೆಟ್ಟಿಗೆ ಹೋದಾಗ ನನ್ನ ಒಳಗಡೆನೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡದ ಆ ಥರ ಮಾಡದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ, ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂಥ ಸಿನಿಮಾ. ಬಿಕಾಸ್ ಅಂಥ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅಂತ ಹೇಳಿದ್ರು, ಹ್ಞೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂಥದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು, ಏನೇ ಕ್ರೆಡಿಟ್ ಬಂದ್ರು ಸರ್ಗೆ ಬರಬೇಕು. ನಿಜವಾಗ್ಲೂ ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ, ಅದು ಬಾರ್ ಮುಂದೆ ಅವ್ರು ಹೇಳಿರೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ದಿದ್ರೆ ನಾನು ಆ ಶಾಟ್ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಸೆಟ್ಗೆ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡ್ದು ಮಲಗ್ಬೇಕು. ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗ್ಬೇಕು.
ನನಗೆ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಅಂಬರ್ ಕುಡಿದು ಮಲಗಿದಾರೆ, ಅಲ್ಲಿ ಡೈರೆಕ್ಟ್ರು ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದ್ 15 ನಿಮಿಷ ಮಲ್ಸಿದ್ರೆ ನನ್ನನ್ನ, ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಅದೊಂದು ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನ್ಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊತ್ತೇ ಆಗಿಲ್ಲ ಯಾವನೋ ಮಲಗಿದಾನೆ ಅಂತ ಬಿಟ್ಟಿದ್ದಾರೆ, ತಿಳ್ಕೊಂಡ ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವ್ದೋ ಒಂದು ಸೀನಲ್ಲಿ ಇವ್ರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗ್ ನಾಟ್ತಾ ಇತ್ತು, ನನ್ನಲ್ಲೂ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವ್ರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ಮಣ್ಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್ ಅದು. ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗ್ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಅದೊಂದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್, ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಸರ್ ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ, ಪಾತ್ರ ತೊಳಿತಾ ಇದ್ದಾರೆ. ನಾನ್ ಸುಮ್ನೆ ಹಿಂಗ್ ಟರ್ನ್ ಮಾಡಿ ನೋಡ್ತೀನಿ, ಇವ್ರು ಪಾತ್ರ ತೊಳಿತಿದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ ನಾನು ಅಲ್ಲೇ ಕೇಳ್ದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಇಲ್ಲ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗತ್ತೆ. ಸೊ ಇವ್ರು ಈ ತರ ಪಾತ್ರಗಳನ್ನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾರಾಣಿ ಮ್ಯಾಮ್ ಅವರು ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದದ್ದು ಒಂದು ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆರ್ಚ್ ಇದೆ, ನೋಡಿರ್ತೀರ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟೆ. ಮೇಲೆ ಹತ್ರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ದೂರದಲ್ಲಿ ನಿಂತ್ಕೊಂಡು ಅವರು ಎನ್ವೇ ನಮ್ಮಲ್ಲಿ ಹತ್ರ ಹೇಳ್ಕೊಳಕ್ಕಾಗತ್ತಲ್ವ, ಅವ್ರ ಕೈ ಕಾಲು ಎರಡು ನಡುಗ್ತಾ ಇತ್ತು. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ರಿವೆಂಜ್ ತಗತಾರೆ. ನೀನು ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 500 ಜನ ಕ್ರೂ ನಿಂತಿದ್ದಾರೆ, ಎರಡು ಕಡೆ ಬ್ಲಾಕ್ ಮಾಡಿದ್ದೀವಿ. ಒಂದಿಷ್ಟೇ ಇರೋದು, ಒಂದು ಅಷ್ಟಡಿ 2 ಅಡಿ ಏನಿದೆ ಇದು. ಆ ಶಾರ್ಟ್ ಅಲ್ಲಿ ನಿಧಾನ ಪಾಸ್ ಮಾಡಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರ ಮಲ್ಕೊಂಡು ಕೆಳಗಡೆ 300 ಅಡಿ ಆಳ ಇದೆ, ನಡೀತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನನ್ನ ಮೇಲೆ ಸೇಟ್ ತೀಸ್ಕೊತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ಬಾರ್ದು ಹೇಳ್ತವ್ರೆ, ಅದು ನನಗೆ ನಿಜವಾಗ್ಲು ನಾನೇನಂತಂದ್ರೆ ನಿಜವಾಗ್ಲೂ ಕುಡಿದು ಬಾರ್ ಮುಚ್ಚಲ್ಲಿ ಬಿದ್ದಿರೋ ತರ ಲೈವ್ ಆಗಿ ಬೇಕು. ಸರ್ ನೀವಾಗ ಮಲ್ಕೊಳ್ಳಿ ಸರ್ ಕ್ಯಾಮ್ರಾ ಪೊಸಿಷನ್ ಆಗಲಿ ಸರ್, ಕ್ಯಾಮ್ರಾ ಪೊಸಿಷನ್ ಆಗಲಿ, ಎಲ್ಲ ನ್ಯಾಚುರಲ್ ಬರೋ ತನಕ ಎಲ್ಲ ಅಲ್ಲಲ್ಲೇ ಇರ್ಲಿ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನಾನು ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನಾನು ನಿಂತಿದ್ದೆ. ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಕೊಂಡಿದ್ದಾರೆ. ಇಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಸ್ವಾಮಿಗಳ ಜೊತೆ ನನಗೆ ಮಾರ್ಷಲ್ ಆರ್ಟ್ಸ್ ಬಹಳ ಇಷ್ಟ.
ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು. ಅಂದ್ರೆ ನನಗೆ ಬಹಳ ಇಷ್ಟ ಟ್ರೈನಿಂಗು. ಮಣಿ ಮಾಸ್ಟರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ ಅಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್. ಹಾ, ಡೆಫಿನೆಟ್ಲಿ, ಹೌದು, ಆಬ್ವಿಯಸ್ಲಿ. ನಮ್ಮ ಸಿನಿಮಾ ನನ್ನ ಲೈಫಲ್ಲಿ ನನ್ನ ಚೌಕಿದಾರ್ ನನ್ನ ತಂದೆನೆ. ಬರೀ ನನ್ಗೆ ಅಂತಲ್ಲ, ನಮ್ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮೂರ್ಗೂ ಒಂಥರ ಅಪ್ಪ ಒಂದು ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ನಾನು ಯಾವುದೇ ಪಾತ್ರ ಅಪ್ರೋಚ್ ಮಾಡಿದಾಗ ನಮ್ಗೆ ಎಲ್ರಿಗೂ ಹಾಗೆ ಅಲ್ಲ, ನಮ್ ತಂದೆ ನಮ್ಗೆ ಫಸ್ಟ್ ಹೀರೋ ಅನ್ನೋ ತರ, ನನಗೊಂಥರ ರಿಯಲ್ ಹೀರೋ ತರ. ಅವ್ರು ತುಂಬಾ ಅಡ್ವೆಂಚರಸ್ ವ್ಯಕ್ತಿ ನನ್ನ ತಂದೆ. ಸೊ ಯಾವುದೇ ಒಂದು ಹೀರೋ ಪಾತ್ರನ ಅಪ್ರೋಚ್ ಮಾಡಿದಾಗ ಅದರಲ್ಲೊಂದು 40-50% ನನ್ನ ತಂದೆನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ನನಗೆ ಖಂಡಿತವಾಗ್ಲೂ ತುಂಬಾ ಕನೆಕ್ಟ್ ಆಗಿದೆ. ಅಂಡ್ ಸಾಯಿ ಕುಮಾರ್ ಸರ್ ಅವರು ಆ ತಂದೆ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಅವರು ತುಂಬಾ ಸಾಫ್ಟ್ ಅಪ್ಪ ಆಗಿದೆ, ನನ್ನ ತಂದೆ ಸ್ವಲ್ಪ ಸ್ಟ್ರಾಂಗ್ ಅಪ್ಪ. ಸೊ ಹಾಗಾಗಿ ಬಟ್ ಅದೇ ನಾನು ಹೇಳಿದಾಗೆ, ಮಕ್ಕಳು ಹೇಗಿರ್ಬೇಕು, ತಂದೆ ಹೇಗಿರ್ಬೇಕು, ಎರಡನ್ನೂ ಈ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಸರ್ ಅವರು ಹೇಳಿದ್ದಾರೆ. ಅಂದ್ರೆ ಪ್ರೀಚ್ ಮಾಡಿರೋ ತರ ಹೇಳಿಲ್ಲ. ಅಂದ್ರೆ ಪ್ರೀಚ್ ಮಾಡಿದ್ರೆ ಅದು ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ಪ್ರೀಚ್ ಮಾಡದೆ ಹೇಗಿರ್ಬೇಕು, ಒಬ್ಬ ಮಗ ಹೇಗಿರ್ಬೇಕು, ಒಬ್ಬ ತಂದೆ ಹೇಗಿರ್ಬೇಕು ಅನ್ನೋದು, ಅಥವಾ ಒಬ್ಬ ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು ಅನ್ನೋದು. ಎಲ್ರು ಫ್ಯಾಮಿಲಿ ಎಲ್ರು ಒಂದೊಂದು ಪಾಯಿಂಟ್ ಅಲ್ಲಿ ಚೌಕಿದಾರ ಆಗ್ತಾರೆ. ಬರೀ ತಂದೆ ಚೌಕಿದಾರ ಆಗ್ಬೇಕು ಅಂತ ಇಲ್ಲ. ಅವ್ರವ್ರ ಫ್ಯಾಮಿಲಿ ಚಿಕ್ಕ ಮಗು ಕೂಡ ಸಡನ್ ಆಗಿ ಚೌಕಿದಾರ ಆಗ್ಬೋದು ಒಂದು ಸನ್ನಿವೇಶದಲ್ಲಿ. ಸೊ ಆ ವಿಷಯನ ತುಂಬಾ ಚೆನ್ನಾಗಿ ಸರ್ ಈ ಸಿನಿಮಾದಲ್ಲಿ ಡೀಲ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು.